ಇವತ್ತು ಯಲಹಂಕ ವೇಮನ ಜಯಂತಿ ಪರವಾಗಿ ಯಲಹಂಕ ವೇಮನ ಬ್ಯಾಂಕ್ ವತಿಯಿಂದ ರಕ್ತದಾನ ಶಿಬಿರ ನಡೀತಾ ಇದೆ ಸರ್. ಇವತ್ತು ಎಷ್ಟು ಜನ ಭಾಗವಹಿಸುವ ನಿರೀಕ್ಷೆ ಇದೆ ಸರ್? ಇವತ್ತು ಮಹಾಯೋಗಿ ವೇಮನ ಸೌರದ ಪತ್ತಿನ ಬ್ಯಾಂಕ್ ಸಹಭಾಗಿತ್ವದಲ್ಲಿ ನಡೀತಾ ಇರ್ತಕ್ಕಂಥ ರಕ್ತದಾನ ಶಿಬಿರದಲ್ಲಿ ಸುಮಾರು ಒಂದು 500ರಿಂದ 600 ಜನ ಭಾಗವಹಿಸ್ತಾ ಇದ್ದಾರೆ. ಭಾಗವಹಿಸಿ ಈಗಾಗಲೇ ಸುಮಾರು ಒಂದು 300 ಯೂನಿಟ್ಗಳಾಗಿದೆ. ಇನ್ನೂ ಒಂದು 300 ಯೂನಿಟ್ ಆಗ್ಬೋದು ಅಂತೇಳಿ ನಾವು ಭಾವಿಸ್ತಾ ಇದ್ದೇವೆ. ಸ್ವಯಂ ಪ್ರೇರಿತವಾಗಿ ನಮ್ಮ ಸದಸ್ಯರು, ಸ್ಟೂಡೆಂಟ್ಸು ಮತ್ತು ಸಾರ್ವಜನಿಕರು ಕೂಡ ಈ ಕಾರ್ಯಕ್ರಮದಲ್ಲಿ ಬಂದು ತುಂಬ ಖುಷಿಯಿಂದ ಹಬ್ಬದ ವಾತಾವರಣ ರೀತಿಯಲ್ಲಿ ಪಾರ್ಟಿಸಿಪೇಟ್ ಮಾಡ್ತಾ ಇದ್ದಾರೆ. ಅವರಿಗೆಲ್ಲ ಕೂಡ ಧನ್ಯವಾದಗಳನ್ನು ನಾನು ತಿಳಿಸ್ತಾ ಇದ್ದೀನಿ. ಸರ್, ಪ್ರತಿ ವರ್ಷ ವೇಮನ ಜಯಂತಿ ದಿನ ಆಚರಿಸ್ತಾ ಇದ್ರಿ, ಈ ಸಲ ಒಂದು ತಿಂಗಳು ಗ್ಯಾಪ್ ಅಂತಾರೆ ಸರ್, ಏನಕ್ಕೆ ಸರ್? ಕೆಲವು ಕಾರಣಾಂತರಗಳಿಂದ ಹಿಂದೆ ಒಂದು ಹೊಸ ಬೋರ್ಡ್ ಎಲೆಕ್ಷನ್ ಇದ್ದಿದ್ದರಿಂದ ಜನವರಿಯಲ್ಲಿ ಮಾಡಲಿಕ್ಕಾಗಿಲ್ಲ. ಆದ್ದರಿಂದ ಈಗ ಏನು ಫೆಬ್ರವರಿ ತಿಂಗಳಲ್ಲಿ ನಾವು ಮಾಡ್ತಾ ಇದ್ದೇವೆ. ಸರ್, ರೆಸ್ಪಾನ್ಸ್ ಚೆನ್ನಾಗಿದೆ ಸರ್? ತುಂಬ ಚೆನ್ನಾಗಿದೆ ರೆಸ್ಪಾನ್ಸು, ತುಂಬ ಖುಷಿ ಇದೆ, ಚೆನ್ನಾಗಾಗ್ತಿದೆ. ಹೋದ ವರ್ಷ ಎಷ್ಟು ಯೂನಿಟ್ ಬ್ಲಡ್ ಕಲೆಕ್ಷನ್ ಆಗಿದೆ ಸರ್? ಹೋದ ವರ್ಷ 533 ಯೂನಿಟ್ ಬ್ಲಡ್ ಕಲೆಕ್ಷನ್ ಆಗಿದೆ. ಸುಮಾರು 15 ವರ್ಷದಿಂದ ನಾವು ಈ ಕಾರ್ಯಕ್ರಮನ ಮಾಡ್ತಾ ಬರ್ತಾ ಇದ್ದೀವಿ. ನಾವು ಸಮಾಜಕ್ಕೆ ಏನು ಕೊಡಲಿಕ್ಕೆ ಸಾಧ್ಯ ಇಲ್ಲ, ನಮ್ಮಿಂದ ಇವತ್ತು ಊಟ ತಿಂಡಿಗೆ ಏನು ಕಷ್ಟ ಇಲ್ಲ. ಆದ್ದರಿಂದ ರಕ್ತದಾನ ಶ್ರೇಷ್ಠ ದಾನ ಅಂತೇಳಿ ಭಾವಿಸಿರೋವಂಥವ್ರು ನಾವು. ಸೊ ಅದರಿಂದ ಸಮಾಜಕ್ಕೆ ಏನಾದರೂ ಒಂದು ಕೊಡುಗೆ ನಮ್ಮಿಂದ ಸಹಾಯ ಆಗಬೇಕು ಅಂದರೆ ಇದೊಂದು ನಾವು ರಕ್ತದಾನ ಶಿಬಿರ ಮುಖಾಂತರವಾಗಿ ನಾವು ಒಂದು ಸಮಾಜಕ್ಕೆ ಒಂದು ಸಂದೇಶನ ಕೊಡುವಂಥದ್ದು ಕೂಡ ಆಗಿರ್ತದೆ. ನಮ್ಮ ಶಾಸಕರು ಕೂಡ ಈ ಕಾರ್ಯಕ್ರಮದಲ್ಲಿ ಈಗಾಗಲೇ ಪಾಲ್ಗೊಂಡು ಅವರು ಕೂಡ ತುಂಬ ಖುಷಿಯಿಂದ ಕೂಡ ಈ ಪಾಲ್ಗೊಂಡು ಸ್ವಾಗತನ ಬಯಸಿದ್ರು ಬಂದಂಥವ್ರಿಗೆಲ್ಲರಿಗೂ ಕೂಡ ಅವರು ಹೇಳಿದ್ರು, ಪಾರ್ಟಿಸಿಪೇಟ್ ಮಾಡಿದ್ರು ಕೂಡ. ನಮ್ಗೆ ತುಂಬ ಖುಷಿ ಇದೆ. ನಮ್ಮ ಶಾಸಕರು ಬೆಂಬಲ ತುಂಬ ಚೆನ್ನಾಗಿದೆ ನಮಗೆ. ನಿಮ್ಮ ಹೆಸರು? ನನ್ನ ಹೆಸರು ಮೋಹನ್ ಕುಮಾರ್, ಉಪಾಧ್ಯಕ್ಷರು.